ವಾಕ್ಯ ಓದುವುದು. ಮಕ್ಕಳೇ, ಇಂದು ನಾವು ಒಂದು ಆಟವನ್ನು ಆಡಲಿದ್ದೇವೆ. ಇಲ್ಲಿ ನೋಡಿ, ಕೆಲವು ವಾಕ್ಯಗಳನ್ನು ಕೆಳಗೆ ನೀಡಲಾಗಿದೆ. ಇವು ಇನ್ನೂ ಅರ್ಥಪೂರ್ಣವಾಗಿಸಲು ವಾಕ್ಯಗಳ ಬ್ಯಾಂಕ್ ಅನ್ನು ಇಲ್ಲಿ ನೀಡಲಾಗಿದೆ. ನೀವು ವಾಕ್ಯಗಳನ್ನು ಓದಿ ಅವುಗಳಿಗೆ ಸರಿ ಹೊಂದುವಂತೆ ವಾಕ್ಯಗಳ ಬ್ಯಾಂಕ್ನಿಂದ ಸೂಕ್ತವಾದ ವಾಕ್ಯಗಳನ್ನು ಆರಿಸಬೇಕು. ಉದಾಹರಣೆ, ನಾನು ಈ ಮೊದಲ ವಾಕ್ಯವನ್ನು ಓದಿದ್ದೇನೆ. ಇಂದು ಇಡೀ ದಿನ ಮಳೆ ಬರಲಿದೆ. ಮತ್ತು ಅದರೊಂದಿಗೆ ನಾನು ಬ್ಯಾಂಕಿನಿಂದ ವಾಕ್ಯವನ್ನು ಓದುತ್ತೇನೆ. ಅಯ್ಯಯ್ಯೋ, ಕೊಡೆ ತರಲು ಮರೆತುಬಿಟ್ಟೆ. ಈ ವಾಕ್ಯವನ್ನು ಆಯ್ಕೆ ಮಾಡಿದೆ. ಈಗ ನನ್ನ ಮುಂದಿನ ವಾಕ್ಯ ಹೀಗಿರುತ್ತದೆ: ಇಂದು ದಿನವಿಡೀ ಮಳೆ ಬೀಳಲಿದೆ. ಅಯ್ಯಯ್ಯೋ, ನಾನು ಕೊಡೆ ತರಲು ಮರೆತುಬಿಟ್ಟೆ. ಈಗ ರಾಕೇಶ್, ಎರಡನೇ ವಾಕ್ಯವನ್ನು ನೀನು ಯಾವ ವಾಕ್ಯವನ್ನು ಆರಿಸುತ್ತೀಯ ಹೇಳು. ಸರ್, ಎರಡನೇ ವಾಕ್ಯ ಡ್ಯಾಶ್ ಅವಳು ದಿನವಿಡೀ ಮಲಗುತ್ತಾಳೆ. ಸರ್, ಇದು ನನ್ನ ಬೆಕ್ಕು ಎಂಬ ವಾಕ್ಯ ಬ್ಯಾಂಕಿನ ಈ ವಾಕ್ಯವು ಸರಿಯಾಗಿದೆ ಎಂದು ನಾನು ಭಾವಿಸುತ್ತೇನೆ, ಏಕೆಂದರೆ ಈ ವಾಕ್ಯದಲ್ಲಿ ಬೆಕ್ಕಿನ ಗುಣಗಳನ್ನು ವಿವರಿಸಲಾಗಿದೆ. ಪೂರ್ತಿ ವಾಕ್ಯ ಹೀಗಿರುತ್ತದೆ: ಇದು ನನ್ನ ಬೆಕ್ಕು, ಅವಳು ದಿನವಿಡೀ ಮಲಗುತ್ತಾಳೆ. ಅಲ್ವಾ ಸರ್? ಹೌದು ರಾಕೇಶ್, ಈ ವಾಕ್ಯವು ಸರಿಯಾಗಿದೆ. ಈಗ ಸೌರಭ್, ನೀನು ಮುಂದಿನ ವಾಕ್ಯ ಹೇಳು. ವಾಕ್ಯ: ಹೊರಗೆ ಕತ್ತಲೆಯಾಗಿದೆ ಡ್ಯಾಶ್. ರಾತ್ರಿ ಮತ್ತು ನಕ್ಷತ್ರಗಳು ಇವೆರಡಕ್ಕೂ ಸಂಬಂಧವಿದೆ. ಆದ್ದರಿಂದ ಮುಂದಿನ ವಾಕ್ಯವು ಹೀಗಿರುತ್ತದೆ: ಆದರೆ ನಕ್ಷತ್ರಗಳು ಮಿನುಗುತ್ತಿವೆ. ಅಂದರೆ ಸರ್, ಈ ಕೆಳಗಿನ ವಾಕ್ಯ ಹೊರಗೆ ಕತ್ತಲೆಯಾಗಿದೆ, ಆದರೆ ನಕ್ಷತ್ರಗಳು ಮಿನುಗುತ್ತಿವೆ. ಶಭಾಷ್ ಸೌರಭ್. ಈಗ ಸಂಕೇತ್, ನೀನು ಪ್ರಯತ್ನಿಸು. ಇಂದು ಭಾನುವಾರ ಡ್ಯಾಶ್. ಈ ವಾಕ್ಯಕ್ಕೆ ಇಂದು ತಂದೆಗೆ ರಜಾ ದಿನ ಜೋಡಿ ಸರಿಯಾಗುತ್ತದೆ. ಆದ್ದರಿಂದ ಈ ಕೆಳಗಿನ ವಾಕ್ಯ ಹೀಗಿರುತ್ತದೆ: ಇಂದು ಭಾನುವಾರ, ಇಂದು ತಂದೆಗೆ ರಜಾ ದಿನ. ಸರಿ. ಈಗ ರಾಹುಲ್, ನೀನು ಹೇಳು. ಸರಿ ಸರ್, ವಾಕ್ಯವು ಡ್ಯಾಶ್ ಏಕೆಂದರೆ ಅವಳ ಮೆಚ್ಚಿನ ಶ್ರೀಖಂಡಿ ಮತ್ತು ಪುರಿಗಳು. ಈ ವಾಕ್ಯವನ್ನು ವಾಕ್ಯ ಬ್ಯಾಂಕ್ ಮೊದಲ ವಾಕ್ಯ ಇವತ್ತು ರಾಧಿಕಾ ಹೊಟ್ಟೆ ತುಂಬ ತಿಂದಿದ್ದಾಳೆ ಹೊಂದುತ್ತದೆ, ಏಕೆಂದರೆ ಇವೆರಡರಲ್ಲಿ ಊಟ ಮತ್ತು ಅಡುಗೆಯ ವಿಷಯ ಸಂಬಂಧಿಸಿದೆ. ಹಾಗಾಗಿ ಪೂರ್ಣ ವಾಕ್ಯ: ಇವತ್ತು ರಾಧಿಕಾ ಹೊಟ್ಟೆ ತುಂಬ ತಿಂದಿದ್ದಾಳೆ, ಏಕೆಂದರೆ ಅವಳ ಮೆಚ್ಚಿನ ಶ್ರೀಖಂಡ್ ಮತ್ತು ಪುರಿಗಳು. ಶಹಬಾಷ್ ರಾಹುಲ್. ಈಗ ಸ್ವಪ್ನಿಲ್, ಮುಂದಿನ ವಾಕ್ಯ ನೀನು ಹೇಳು. ಸರ್, ಕಮಲ ಚಿಟ್ಟೆಯಾಗುತ್ತಾಳೆ. ಆರನೇ ವಾಕ್ಯ ಡ್ಯಾಶ್. ಚಿಟ್ಟೆಗಳು ವರ್ಣಮಯವಾಗಿರುತ್ತವೆ, ಅದಕ್ಕೆ ಕಮಲ ಚಿಟ್ಟೆಯಾಗುತ್ತಾಳೆ ಅನ್ನೋ ವಾಕ್ಯ ಹೊಂದುತ್ತದೆ. ಪೂರ್ಣ ವಾಕ್ಯ: ಕಮಲ ಚಿಟ್ಟೆಯಾಗುತ್ತಾಳೆ, ಚಿಟ್ಟೆಗಳು ವರ್ಣಮಯವಾಗಿರುತ್ತವೆ. ಸರಿ ಸ್ವಪ್ನಿಲ್. ಈಗ ಕೊನೆಯ ವಾಕ್ಯ ಉಳಿದಿದೆ. ಶ್ರೀಹಾನ್, ನೀನು ಹೇಳು. ಸರ್, ಕೊನೆಯ ವಾಕ್ಯ: ತಾಯಿ ತುಂಬ ಕೋಪಗೊಂಡಿದ್ದಾರೆ. ಅವರ ಕೋಪದ ಕಾರಣ ಮುಂದಿನ ವಾಕ್ಯದಲ್ಲಿದೆ, ಏಕೆಂದರೆ ನಾವು ಪುಸ್ತಕಗಳನ್ನು ಹರಡಿದ್ದಿದ್ದೆ. ಹಾಗಾಗಿ ಪೂರ್ಣ ವಾಕ್ಯ: ತಾಯಿ ತುಂಬ ಕೋಪಗೊಂಡಿದ್ದಾರೆ, ಏಕೆಂದರೆ ನಾನು ಪುಸ್ತಕಗಳನ್ನು ಹರಡಿದ್ದೆ. ವೆರಿ ಗುಡ್ ಮಕ್ಕಳೇ. ಈಗ ನಾನು ನಿಮಗೆ ವಾಕ್ಯಗಳು ಮತ್ತೊಂದು ಆಟವಾಡಲು ಕೊಡುತ್ತೇನೆ. ಬೋರ್ಡ್ನಲ್ಲಿರುವ ಈ ವಾಕ್ಯವನ್ನು ಯಾರು ಓದುವಿರಿ? ಸರ್, ನಾನು ಓದುವೆ. ಆಟಿಕೆಗಳು ತಯಾರಾಗುತ್ತಿದೆ ಮರದ ಸಾಂತ್ವನಡಿಯಲ್ಲಿ. ಸರ್, ಈ ವಾಕ್ಯ ಅರ್ಥವಾಗುತ್ತಿಲ್ಲ. ಇದರ ಪದಗಳ ಕ್ರಮವನ್ನು ಸರಿಪಡಿಸಬೇಕು. ಸರಿಯಾಗಿ ಹೇಳಿದೆ ಅಮೋಲ್. ನಾನು ಬೋರ್ಡ್ ಮೇಲೆ ಕೆಲವು ವಾಕ್ಯಗಳನ್ನು ಬರೆಯುತ್ತೇನೆ. ಈ ವಾಕ್ಯದ ಪದಗಳನ್ನು ಸರಿಯಾದ ಕ್ರಮದಲ್ಲಿ ಇರಿಸಬೇಕು. ನೀವು ಅರ್ಥಪೂರ್ಣ ವಾಕ್ಯವನ್ನು ಮಾಡಬೇಕು. ಅಮೋಲ್, ನೀನು ನನಗೆ ಈ ಮೊದಲ ವಾಕ್ಯವನ್ನು ಹೇಳು. ಸರ್, ಸರಿಯಾಗಿದೆ ವಾಕ್ಯ: ಸಾವಿಂತಾತ್ವಡಿಯಲ್ಲಿ ಮರಗಳ ಆಟಿಕೆಗಳನ್ನು ತಯಾರಿಸುತ್ತಾರೆ. ಶಬಾಷ್ ಅಮೋಲ್. ಈಗ ಮುಂದಿನ ವಾಕ್ಯ ಓದಿ ಹೇಳಿ. ನಿಜಕ್ಕೂ ಇಷ್ಟ ಕೇಶವಿಗೆ ಇಲ್ಲ ದಾಳಿಂಬೆ. ಇದರ ಸರಿಯಾದ ಕ್ರಮ: ಕೇಶವಿಗೆ ದಾಳಿಂಬೆ ನಿಜಕ್ಕೂ ಇಷ್ಟ ಇಲ್ಲ. ಸರ್, ವಾಕ್ಯ ಹೀಗಿರಬೇಕು: ನಂದಿನಿ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾದಳು.
ಇವತ್ತು ಜೋರಾಗಿ ಮಳೆ ಬೀಳುತ್ತಿದೆ. ಇದು ಸರಿಯಾದ ವಾಕ್ಯ. ಸರ್, ವೈರಿಗಳನ್ನು ವೀರ ಗಡಿಯಿಂದ ಓಡಿಸಿದರು ಸೈನಿಕರು. ಇದರ ಸರಿಯಾದ ಕ್ರಮ ವೀರ ಸೈನಿಕರು ವೈರಿಗಳನ್ನು ಗಡಿಯಿಂದ ಓಡಿಸಿದರು. ಸರಿಯಾದ ವಾಕ್ಯ. ವಾಹನ ಚಲಿಸುವಾಗ ಸಂಚಾರ ನಿಯಮಗಳನ್ನು ಅನುಸರಿಸಬೇಕು. ಸರ್, ಹೊಲಗಳಲ್ಲಿ ಬೆಳೆಯುತ್ತಾರೆ ರೈತರು ಬೆಳೆ ಮಾಡಿ ಕೆಲಸ. ಇದರ ಸರಿಯಾದ ಕ್ರಮ ರೈತರು ಹೊಲಗಳಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆಯುತ್ತಾರೆ. ಸರ್, ಸರಿಯಾದ ವಾಕ್ಯ ದೀಪಾವಳಿಯಲ್ಲಿ ಅಪ್ಪ ಅಂಗಳದಲ್ಲಿ ಒಂದು ದೊಡ್ಡ ಗಂದಿಲು ಇಟ್ಟರು. ಎಲ್ಲರೂ ತುಂಬ ಚೆನ್ನಾಗಿ ಉತ್ತರಿಸಿದ್ದೀರಾ. ಈಗ ಈ ಎಲ್ಲ ವಾಕ್ಯಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ.